ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕ ಚೀನಾಗೆ ಸೆಡ್ ಹೊಡೆಯುವಂಥ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟ ಭಾರತ ಸರ್ಕಾರ. ಮೋದಿ, ರಾಜನಾಥ್ ಸಿಂಗ್ ಇದಕ್ಕೆ ಅಂತಿಮ ಮುದ್ರೆಯನ್ನು ಒತ್ತಿದ್ದಾರೆ. ಅಮೆರಿಕ, ಚೀನಾ, ರಷ್ಯಾ ಸಾಲಿಗೆ ಈ ಅತಿ ಪ್ರಮುಖ ಹೆಜ್ಜೆಯ ಮೂಲಕ ಭಾರತ ಕೂಡ ಸೇರ್ಪಡೆಯಾಗ್ತಿದೆ. ಶತ್ರು ರಾಷ್ಟ್ರಗಳಿಗೆ ಮಾಸ್ಟರ್ ಸ್ಟ್ರೋಕ್. ಭಾರತ ಯಾವ ರೀತಿ ಸ್ಟ್ರಾಂಗ್ ಇವತ್ತು ಅನ್ನೋದನ್ನು ತೋರಿಸಿಕೊಡುವಂತಹ ಒಂದು ಹೆಜ್ಜೆ ಇದು. ಇಡೀ ಭಾರತ ಬಯಸ್ತಾ ಇರುವಂತಹ ಹೆಜ್ಜೆ ಆಪರೇಷನ್ ಸಿಂಧೂರ ಬಳಿಕ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಕೂಡ ಒಂದು ರಿಪೋರ್ಟ್ ಮುಂದೆ ಇಟ್ಟಿದ್ವಿ. ಫಂಡ್ ಕಾವೇರಿ ಎಂಜಿನ್ ಅನ್ನುವಂಥ ಒಂದು ದೊಡ್ಡ ಅಭಿಯಾನ ದೇಶವ್ಯಾಪಿ ಶುರುವಾಗಿದೆ. ನಾವು ಹೆಚ್ಚಿಗೆ ಟ್ಯಾಕ್ಸ್ ಕೊಡ್ತೀವಿ, ಬೇಕಾದರೆ ನಮ್ಮದೇ ಆದಂತಹ ಈ ಯುದ್ಧ ವಿಮಾನಗಳ ಎಂಜಿನ್ ಬೇಕು. ನಮ್ಮ ಯುದ್ಧ ವಿಮಾನಗಳಿಗೆ ಆತ್ಮನೂ ನಮ್ಮಲ್ಲೇ ತಯಾರಾಗಬೇಕು. ಬಿಡಿ ಭಾಗಗಳು ಮತ್ತು ಯುದ್ಧ ವಿಮಾನದ ಅತ್ಯಂತ ಪ್ರಮುಖ ಅಂಗಗಳು ಹೊರಗಡೆ ದೇಶದಿಂದ ಬರಬಾರ್ದು. ರಷ್ಯಾ, ಫ್ರಾನ್ಸ್ ಅಥವಾ ಅಮೆರಿಕವನ್ನು ನಾವು ಅವಲಂಬಿಸಬಾರ್ದು ಅನ್ನುವಂಥ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ರಕ್ಷಣಾ ವ್ಯವಸ್ಥೆ ಮತ್ತು ಈ ಡಿಫೆನ್ಸ್ ಇನ್ಸ್ಟ್ರೂಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ನಾವೀಗ ಉತ್ಪಾದನೆ, ರಫ್ತು ಎರಡರಲ್ಲೂ ಕೂಡ ದೊಡ್ಡ ಹೆಜ್ಜೆ ಇರಿಸಿದ್ದಾಗಿದೆ. ಯುದ್ಧ ವಿಮಾನಗಳು, ಅದರಲ್ಲೂ 5th ಜನರೇಷನ್, ನ್ಯೂ ಜನರೇಷನ್ ಅತ್ಯಂತ ಸುಧಾರಿತ ಯುದ್ಧ ವಿಮಾನವನ್ನು ನಮ್ಮಲ್ಲಿಯೇ ತಯಾರಿಸುವಂಥ ಒಂದು ಅತ್ಯಂತ ಪ್ರಮುಖ ಸ್ಟೆಪ್ಪನ್ನು ಭಾರತ ತಗೊಳ್ತಾ ಇದೆ. ಮೋದಿ, ರಾಜನಾಥ್ ಸಿಂಗ್ ಇದಕ್ಕೆ ಮುದ್ರೆ ಒತ್ತಿದ್ದು ಈಗಿದು ಅಧಿಕೃತವಾಗಿದೆ. 15,000 ಕೋಟಿ ವೆಚ್ಚದಲ್ಲಿ ಮೊದಲ ಹೆಜ್ಜೆಯನ್ನು ಇರಿಸ್ತಾ ಇದೆ ಭಾರತ. ಏನಿದು ಅಂತ ಕೇಳಿದ್ರೆ, ಮೀಡಿಯಂ ವೇಟ್ ಡೀಪ್ ಪೆನೆಟ್ರೇಷನ್ ಫೈಟರ್ ಜೆಟ್, ಅಡ್ವಾನ್ಸ್ಡ್ ಕೆಪಾಬಿಲಿಟೀಸ್ ಇರುವಂಥ ಒಂದು ಫೈಟರ್ ಜೆಟ್, 5th ಜನರೇಷನ್ ಫೈಟರ್ ಜೆಟ್ಗೆ ಈಗ ನಾಂದಿ ಹಾಡಿದ್ದಾಗಿದೆ ಭಾರತ. ಸೊ ಅಮೆರಿಕ, ಚೀನಾ, ರಷ್ಯಾದ ಬಳಿಕ 4ನೆಯ ರಾಷ್ಟ್ರ ಭಾರತ. ಇಂಥದ್ದೊಂದು ಬಲವನ್ನು ತಮ್ಮ ಮೂಲಕವೇ, ಅಂದರೆ ತಮ್ಮದೇ ಶಕ್ತಿಯ ಮೂಲಕ ತಯಾರಿಸ್ಕೊಳ್ತಾ ಇರೋದು. ಬೇರೆ ದೇಶಗಳ ಮೇಲೆ ಅವಲಂಬನೆ ಅಲ್ಲ, ನಾವೇ, ನಮ್ಮ DRDOನೇ ಇದನ್ನು ತಯಾರಿಸುತ್ತೆ ಮತ್ತು ನಮ್ಮ ವಾಯುಸೇನೆಗೆ ಇದು ಅತಿ ದೊಡ್ಡ ಬಲವನ್ನು ಕೊಡುವಂಥ ಒಂದು ಪ್ರಾಜೆಕ್ಟ್ ಆಗಿದೆ. ಅಸಲಿಗೆ ಯಾವ ರೀತಿ ಮಲ್ಟಿ ಮಿಷನ್ ಅನ್ನು ಇದು ಅಚೀವ್ ಮಾಡುತ್ತೆ, ಎಲ್ಲ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಯಾಕಿಷ್ಟು ಇಂಪಾರ್ಟೆಂಟ್ ಇದು ಭಾರತಕ್ಕೆ? ಆಪರೇಷನ್ ಸಿಂಧೂರ ಗೆದ್ದಿರುವ ಬೆನ್ನಲ್ಲೇ ಭಾರತಕ್ಕೆ ಹಲವಾರು ಸವಾಲುಗಳು ಕಾಣಿಸ್ತಿವೆ ಮುಂದಿನ ದಿನಗಳಲ್ಲಿ. ಪಾಕಿಸ್ತಾನ ಅಲ್ಲ ನಮ್ಮ ಟಾರ್ಗೆಟು, ಚೀನಾದ ಜೊತೆಗೆ ಬಹುದೊಡ್ಡ ಯುದ್ಧವನ್ನು ಸೆಣಸಾಡಬೇಕಾಗಬಹುದು ಅನ್ನೋ ಸುಳಿವು ಸಿಗ್ತಿದೆ. ಈಗ ಬಾರ್ಡರಲ್ಲಿ ಆಗ್ತಿರುವಂತಹ ತಯಾರಿ, ಚೀನಾ, ಬಾಂಗ್ಲಾ, ಪಾಕಿಸ್ತಾನಗಳು ಒಗ್ಗೂಡ್ತಿರೋದೆಲ್ಲ ನೋಡಿದ್ರೆ ಭಾರತ 4th ಲಾರ್ಜೆಸ್ಟ್ ಎಕನಾಮಿ ಆಗಿ ಎದ್ದು ನಿಂತಿರೋ ಹೊತ್ತಲ್ಲಿ ನಮ್ಮನ್ನು ಮತ್ತೆ ಹಿಂದಕ್ಕೆ ಕಳಿಸಬೇಕು ಅನ್ನುವಂಥ ಪ್ರಯತ್ನ ಜಾಗತಿಕವಾಗಿ ಹಲವು ಬಲಿಷ್ಠ ರಾಷ್ಟ್ರಗಳಿಂದ ಆಗ್ತಿದೆ. ಈ ಪಾಕಿಸ್ತಾನದಂಥ, ಬಾಂಗ್ಲಾದಂಥ ರಾಷ್ಟ್ರಗಳನ್ನು ಬಳಸ್ಕೊಂಡು ಏನೇನು ಕುತಂತ್ರಗಳು ನಡೀತಿವೆ ಅನ್ನೋದು ಗೊತ್ತಲ್ವಾ? ಸೊ ನಾವು ಅದಕ್ಕೆ ತಯಾರಿ ಮಾಡ್ಕೊಳ್ಬೇಕು. ಏನು ಹಾಗಾದರೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ನಮ್ಮ ವಾಯುಸೇನೆಗೆ ಎಷ್ಟು ದೊಡ್ಡ ಬಲವಾಗುತ್ತೆ ಅದನ್ನು ಹೇಳ್ತಾ ಹೋಗ್ತೀವಿ. ನೋಡಿ, ಭಾರತದ ಅತ್ಯಾಧುನಿಕ ಫೈಟರ್ ಜೆಟ್ ಇದು. ದೇಶದ ಮೊದಲ ಸ್ಟೆಲ್ತ್ ವಿಮಾನ. ಇದನ್ನು ನಿರ್ಮಾಣ ಮಾಡುವಂಥ ಯೋಜನೆ ಆಗಿದೆ. ಚೀನಾದಿಂದ ಪಾಕ್ಗೆ ಈಗ ಅತ್ಯಾಧುನಿಕವಾದ ಫೈಟರ್ ಜೆಟ್ಗಳು ರವಾನೆಯಾಗ್ತಿವೆ ಅನ್ನುವಂಥ ಸುದ್ದಿಗಳು ಬ್ಯಾಕ್ ಟು ಬ್ಯಾಕ್ ಬರ್ತಿರೋದು. ಒಂದು ಅಣ್ವಸ್ತ್ರ ಬಲಪಡಿಸೋದಕ್ಕೂ ಕೂಡ ಚೀನಾ ಮತ್ತಷ್ಟು ಬಲ ತುಂಬ್ತಾ ಇದೆ ಪಾಕಿಸ್ತಾನಕ್ಕೆ ಅನ್ನೋದು, ಮತ್ತು ತನ್ನ ಅತಿ ಸುಧಾರಿತ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ರವಾನಿಸ್ತಿರೋದು ಯಾಕೆ ಅಂದರೆ, ಇದು ಇಲ್ಲಿಗೆ ಸಮಾಪ್ತಿಯಲ್ಲ, ಇನ್ನೂ ಏನೋ ಪ್ಲಾನ್ ಇದೆ ಪಾಕಿಸ್ತಾನಕ್ಕೆ ಅಂತನ. ಭಾರತವನ್ನು ಕೆಣಕಿದ್ರೆ ನಾವು ಸುಮ್ಮನಿರಲ್ಲ. ಸೊ ಕೆಣಕಿ ಮತ್ತೆ ಭಾರತವನ್ನು ಯುದ್ಧಕ್ಕೆ ಆಹ್ವಾನಿಸಿ ಏನೋ ಒಂದು ದೊಡ್ಡ ಅವಾಂತರ ಮಾಡಬೇಕು ಅನ್ನುವಂಥ ಪ್ಲಾನ್ ಅವರದ್ದು. ಬಟ್ ಅದಕ್ಕೆ ತಕ್ಕ ಉತ್ತರ ಕೊಡುವಂಥ ತಯಾರಿ ನಮ್ಮಲ್ಲೂ ಕೂಡ ನಡೆದಿದೆ, ಅದರಲ್ಲಿ ಅನುಮಾನ ಇಲ್ಲ. ಪಾಕಿಸ್ತಾನ ಈಗ ಚೀನಾ ನಿರ್ಮಿತ ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಒಂದಾದಂತಹ J-10 ಅನ್ನು ತಗೊಂಡಿದೆ. ಪಾಕಿಸ್ತಾನ ಅದನ್ನು ಹೊಂದಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಚೀನಾ ತನ್ನ ಅತ್ಯಾಧುನಿಕ ರಹಸ್ಯ ಯುದ್ಧ ವಿಮಾನ ಶೆನ್ಯಾಂಗ್ J-35, ಅಂದರೆ ಅದರ ಸೀಕ್ರೆಟ್ ಕೋಡ್ಸ್ ಭೇದಿಸೋದು ಬೇರೆ ರಾಷ್ಟ್ರಗಳಿಗೆ ಕಷ್ಟ ಆಗಬಹುದು ಅಂಥ ಒಂದು ಯುದ್ಧ ವಿಮಾನ ಕಳಿಸ್ಕೊಟ್ಟಿದೆ ಅಥವಾ ಕಳಿಸ್ಕೊಡ್ತಾ ಇದೆ. J-35 ರಿಯಾಯಿತಿ ಬೆಲೆಯಲ್ಲಿ ಪಾಕ್ಗೆ ಕೊಡೋದಕ್ಕೆ ಮುಂದಾಗಿದೆ ಅನ್ನುವಂಥ ರಿಪೋರ್ಟ್ ಬಂದಿದೆ. ಈ ರೀತಿ ಸ್ಟ್ರಾಂಗ್ ಆಗಿ ಪಾಕಿಸ್ತಾನವನ್ನು ಬಲಪಡಿಸ್ತಿದೆ ಮತ್ತು ಅವರ ಪೈಲಟ್ಗಳನ್ನು ಚೀನಾ ಕರ್ಕೊಂಡು ಹೋಗಿ ಟ್ರೈನಿಂಗ್ ಮಾಡ್ತಿದೆ. ನೋಡಿದ್ವಿ ನಾವು ಎಂಥೆಂಥ ನ್ಯೂ ಜನರೇಷನ್ ಜೆಟ್ಗಳನ್ನು ಭಾರತ ಹೊಡೆದುಗೊಳಿಸ್ತು. ಅದು ಚೀನಾಗೂ ಶಾಕ್ ಆಯಿತು, ಅಮೆರಿಕಾಗೂ ಶಾಕ್ ಆಯಿತು. F-16 ಇರಬಹುದು, PL-15 ಇರಬಹುದು,
JF-17 ಇರ್ಬೋದು, ಒಂದಲ್ಲ ಎರಡಲ್ಲ ನಾಲ್ಕಾರು ಅಂತಹ ಸುಧಾರಿತ ಅತ್ಯಂತ ಬಲಿಷ್ಠ ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸ್ತು. ಆದರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ತಯಾರಿ ಈಗ ಚೀನಾದಿಂದ ಆಗ್ತಿದೆ. ಪಾಕಿಸ್ತಾನಕ್ಕೆ ಶೆನ್ಯಾಂಗ್ J-35 ರಿಯಾಯಿತಿ ದರದಲ್ಲಿ ಕೊಡೋ ಮೂಲಕ ಒಂದೇ ಆಸನ ಇರುತ್ತೆ, ಅವಳಿ ಎಂಜಿನ್ ಹೊಂದಿದೆ, ಎಲ್ಲ ಹವಾಮಾನ ರಹಸ್ಯ ಬಹುಪಾತ್ರ ಯುದ್ಧ ವಿಮಾನವಾಗಿದೆ ಇದು. ಅಂಥದ್ದೊಂದು ವಿಮಾನವನ್ನು ಈಗ ಪಾಕಿಸ್ತಾನ ಹೊಂದಿರೋ ಬೆನ್ನಲ್ಲೇ ಭಾರತವೂ ಕೂಡ ಅದಕ್ಕೆ ಸೆಡ್ ಹೊಡಿಬೇಕು, ಚೀನಾಗೆ ಸರಿಯಾದಂಥ ಠಕ್ಕರ್ ಕೊಡಬೇಕು ಅಂತ ಈ ಒಂದು ಯೋಜನೆಯನ್ನ ಕೈಗೆತ್ಕೊಂಡಿರೋದು. ಹಾಗಾದ್ರೆ ಈ ಸ್ಟೆಲ್ತ್ ವಿಮಾನ ಅಂದ್ರೆ ಏನು? ಸ್ಟೆಲ್ತ್ ಅಂದ್ರೆ ಬೇರೆ ಏನೂ ಅಲ್ಲ, ಸೀಕ್ರೆಟ್ ಆಗಿರುವಂಥದ್ದು. ಅಂದ್ರೆ ಬೇರೆಯವರಿಗೆ ಶತ್ರುಗಳಿಗೆ ಗೊತ್ತಾಗದಂತೆ ನಾವು ಒಳನುಗ್ಗು, ಅವರ ದೇಶದ ಒಳಗಡೆ ನುಗ್ಗುವಂಥ ತಂತ್ರಜ್ಞಾನ ಅದನ್ನು ಅಳವಡಿಸ್ಕೊಂಡಿರುತ್ತೆ ಈ ಸ್ಟೆಲ್ತ್ ವಿಮಾನ. ಇದು ಹೈಪರ್ಸಾನಿಕ್ ವಿಮಾನ ಆಗಿರುತ್ತೆ. ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗ ಇರುವಂತಹ ಈ ವಿಮಾನ ರಾಡಾರು, ಅತಿಗೆಂಪು, ಗೋಚರ ಬೆಳಕು, ರೇಡಿಯೋ ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ಗಳಿಂದ ಪತ್ತೆ ಹಚ್ಚುವಿಕೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ, ಆ ರೀತಿ ಶತ್ರು ರಾಷ್ಟ್ರದ ಒಳಗಡೆ ನಮ್ಮ ಸಣ್ಣ ಸುಳಿವೂ ಕೂಡ ಸಿಗಬಾರ್ದು ಅಂತಹ ಒಂದು ಅಟ್ಯಾಕನ್ನು ಮಾಡೋದಕ್ಕೆ ಇದು ಅನಿವಾರ್ಯವಾಗಿರುತ್ತೆ. ಈಗ ಚೈನೀಸ್ ಸೀಕ್ರೆಟ್ ಕೋಡನ್ನು ಯಾವ ರೀತಿ ಭಾರತ ಹೊಡೆದು ಹಾಕ್ತು ಅನ್ನೋದೊಂದು ಕುತೂಹಲ. ಈಗ PL-15 ವಿಮಾನವನ್ನು ಹೊಡೆದು ಹಾಕಿದ್ದೀವಿ ಭಾರತ. ಆಪರೇಷನ್ ಸಿಂಧೂರದಲ್ಲಿ ಅಧಿಕೃತವಾಗಿ ಅದರ ಡೆಬ್ರೇಸ್ ಬಿದ್ದಿರೋ ಜಾಗವನ್ನು ತೋರಿಸ್ತು ಭಾರತ, ವಿಡಿಯೋ ರಿಲೀಸ್ ಮಾಡ್ತು ನಮ್ಮ ಸೇನೆ ಅಲ್ವಾ. ಜಪಾನು, ಫ್ರಾನ್ಸು, ಬೇರೆ ಬೇರೆ ರಾಷ್ಟ್ರಗಳು ಅದರ ಡೆಬ್ರೇಸ್ ಬೇಕು ಅಂತ ಕೇಳಿದ್ದಾರೆ, ಅದರ ಚೂರು ಚೂರು ಬಿದ್ದಿರೋದು ನಮಗೆ ಬೇಕು ಅಂತ ಕೇಳಿದ್ರು. ಬೇರೆ ಯುದ್ಧ ವಿಮಾನಗಳನ್ನು ಚೀನಾದಿಂದ ಖರೀದಿ ಮಾಡೋದು ಮತ್ತೊಂದು ಬೇರೆ, ಆದರೆ PL-15 ಹೊಡೆದು ಹಾಕಿರೋದ್ರ ಬಗ್ಗೆ ಅಚ್ಚರಿ ಆಯಿತು. ಸೊ ಚೀನಾದ ಕೆಲವು ಸೀಕ್ರೆಟ್ಸನ್ನು ಅಧ್ಯಯನ ಮಾಡೋಕ್ಕೆ ಆ PL-15 ಚೂರುಗಳು ನಮಗೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಭಾರತ ಕೂಡ ಚೀನಾದ ಸೀಕ್ರೆಟ್ ಕೋಡನ್ನು ಈ ಹಲವು ವಿಚಾರಗಳನ್ನು ಇದರಿಂದ ಪಡ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ, ಆ ಬಿದ್ದಿರೋ ಚೂರುಗಳನ್ನು ಅಧ್ಯಯನ ಮಾಡೋ ಮೂಲಕ. ಸೊ ಈ ಥರ ಆಯಾ ದೇಶಕ್ಕೊಂದೊಂದು ಸೀಕ್ರೆಟ್ ಕೋಡ್ ಇರುತ್ತೆ. ಇದು ಇನ್ನೂ ಸುಧಾರಿತ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನಕ್ಕೆ ಈಗ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಅಥವಾ ಕೊಡ್ತಿದ್ದಾರೆ ಅಂತ ಶೆನ್ಯಾಂಗ್ J-35, ಅದು ಇನ್ನೂ ಸುಧಾರಿತ, ಯಾರಿಂದಲೂ ಕಂಡು ಹಿಡಿಯೋಕ್ಕಾಗಬಾರ್ದು ಅಂಥದ್ದೊಂದು ಚೀನಾ ಟೆಕ್ನಾಲಜಿ. ಅದೇ ರೀತಿ ನಾವು ಈಗ ನಮ್ಮದೇ ಆದಂಥ ಟೆಕ್ನಾಲಜಿಯನ್ನು ರೆಡಿ ಮಾಡ್ತಾ ಇರೋದು. ಈ 15,000 ಕೋಟಿಯ ಮೆಗಾ ಪ್ರಾಜೆಕ್ಟ್ ಈಗ ಕೈಗೆತ್ತಿಕೊಳ್ತಾ ಇದೆ ಭಾರತ ಸರ್ಕಾರ. ಎಲ್ಲಕ್ಕಿಂತ ವಿಶೇಷವಾಗಿ ಇದರ ಎಂಜಿನ್ ಬೆಂಗಳೂರಲ್ಲಿ ತಯಾರಾಗುತ್ತೆ. ಬೆಂಗಳೂರಿನ DRDOದಲ್ಲಿ ಎಂಜಿನ್ ಅಭಿವೃದ್ಧಿ ಪಡಿಸಲಾಗುತ್ತೆ. ಇಡೀ ದೇಶ ಬಯಸಿದ್ದದೆ, ನಮ್ಮ ಯುದ್ಧ ವಿಮಾನಗಳಿಗೆ ಹೃದಯವೂ ನಮ್ಮದೇ ಆಗಿರಬೇಕು, ಹೊರಗಡೆಯಿಂದ ತರೋದಾಗಿರಬಾರ್ದು ಅಂತ. ಅದನ್ನೇ ಈಗ ಭಾರತ ಮಾಡ್ತಾ ಇದ್ದು. ನೋಡಿ, ಇದು ಸಿಂಗಲ್ ಸೀಟ್ ಇರುತ್ತೆ, ಟ್ವಿನ್ ಎಂಜಿನ್ ಏರ್ಕ್ರಾಫ್ಟ್ ಆಗಿರುತ್ತೆ, ಆಲ್ ವೆದರ್ ಆಪರೇಷನ್ ಇರುವಂಥ ಒಂದು ವಿಮಾನ ಆಗಿರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್ ಇದರದ್ದು ಅರೌಂಡ್ 25 ಟನ್ಗಳಷ್ಟು ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್. 55,000 ಫೀಟ್ ಹಾರುವಂಥ ಸಾಮರ್ಥ್ಯ ಇರುವಂಥದ್ದು ಈ ಯುದ್ಧ ವಿಮಾನ. ಮತ್ತು ವೆಪನ್ಸು ಎಷ್ಟು 1,500 kg ಕೆಪಾಸಿಟಿ, ಮತ್ತು ಎಕ್ಸ್ಟರ್ನಲ್ ಪ್ಲೇ ಲೋಡನ್ನು 5,500 kg ಎಷ್ಟು ಹೊತ್ತುಕೊಂಡು 6,500 kg ಅಷ್ಟು ಫ್ಯೂಯಲನ್ನು ಒಳಗಿಟ್ಟುಕೊಂಡು ಮೇಲೇಳಬಲ್ಲದು. ಅಂಥದ್ದೊಂದು ದೊಡ್ಡ ರಾಕ್ಷಸ ಬಲ ಇರುವಂಥ ಇದು ವಿಮಾನ ಆಗಿರುತ್ತೆ ನಾವೀಗ ತಯಾರಿಸೋದಕ್ಕೆ ಹೊರಟಿರೋದು. ಏನೇನು ಮಾಡುತ್ತೆ ಈ ಯುದ್ಧ ವಿಮಾನ? ಒಂದು ವಿಮಾನ ಹಲವು ಗುರಿಗಳನ್ನು ತಲುಪುವಂಥದ್ದು, ಹಲವಾರು ರೋಲ್ ಪ್ಲೇ ಮಾಡುವಂಥದ್ದು. ಗ್ರೌಂಡ್ ಸ್ಟ್ರೈಕ್ಗೆ ಬಳಕೆ ಮಾಡಬಹುದು ಇದನ್ನು, ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಅಟ್ಯಾಕ್ ಮಾಡೋದಕ್ಕೆ. ಜೊತೆಗೆ ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ SEAD ಈ ಒಂದು ಕಾರ್ಯಾಚರಣೆಗೆ ಬಳಸಬಹುದು. ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಬಳಸಬಹುದು. ಈ AMCA ಬಹಳ ದೊಡ್ಡ ಬಲವಾಗುತ್ತೆ ನಮ್ಮ ವಾಯುಸೇನೆಗೆ. ಈ ರೀತಿ ಏರಿಯಲ್ ಫೈಟ್ ಅಂತ ಬಂದಾಗ ಚೀನಾದಂಥ ದೇಶವನ್ನು ಎದುರಿಸೋದಕ್ಕೆ ಮುಂದಿನ ಭವಿಷ್ಯದ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಮತ್ತೆ ಕಾಲು ಕೆರ್ಕೊಂಡು ಬಂದರೆ ಈ ಪ್ರಾಜೆಕ್ಟು ನಮಗೆ ಅತ್ಯಂತ ಅನಿವಾರ್ಯ ಈಗ ಕೈಗೆತ್ತಿಕೊಳ್ಳೋದು. ಈಗಾಗಲೇ ಹೇಳಿದಾಗ ಅಮೆರಿಕ, ಚೀನಾ, ರಷ್ಯಾದ ಬಳಿ ಇಂತಹ ಅತ್ಯಂತ ಸುಧಾರಿತ ನ್ಯೂ ಜನರೇಷನ್ ವಿಮಾನಗಳಿವೆ. US ಬಳಿ F-22, F-35, ಚೀನಾ ಬಳಿ J-20, ರಷ್ಯಾ ಬಳಿ Su-57. ಈ ರೀತಿ 5th ಜನರೇಷನ್ ಫೈಟರ್ ಜೆಟ್ಗಳನ್ನು, ಏರ್ಕ್ರಾಫ್ಟ್ಗಳನ್ನು ಅವರು ಈಗಾಗಲೇ ತಯಾರು ಮಾಡ್ಕೊಂಡಿದ್ದಾರೆ. ಭಾರತ ಈಗ ಅಂಥ ಪ್ರಾಜೆಕ್ಟ್ಗೆ ಕೈ ಹಾಕಿರೋದು ನಿಜಕ್ಕೂ ಕೂಡ ಇದು ಆತ್ಮನಿರ್ಭರತೆಯ ದೃಷ್ಟಿಯಿಂದ ಅತಿ ದೊಡ್ಡ ಹೆಜ್ಜೆ. ಇತಿಹಾಸದಲ್ಲಿ ಭಾರತ ಇಡ್ತಾ ಇರುವಂಥ ಅತಿ ದೊಡ್ಡ ಹೆಜ್ಜೆ AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡೆಲ್ ಅನ್ನು ಈಗ ರಾಜನಾಥ್ ಸಿಂಗ್ ಅವರು ಅಪ್ರೂವ್ ಮಾಡಿರೋದು ಮಂಗಳವಾರ. ಸೊ ಇನ್ನು ಮುಂದೆ ಭಾರತ ಹೊಸ ಅಧ್ಯಾಯಗಳನ್ನು ತೆರೆಯಲಿದೆ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಭಾರತ ಇಂಥದ್ದೊಂದು ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನೋದು ಇಡೀ ದೇಶವಾಸಿಗಳಿಗೆ ಅತ್ಯಂತ ಖುಷಿಯ ವಿಚಾರ. ಯಾಕಂದ್ರೆ ಒಂದು ಕಾಲದಲ್ಲಿ ಭಾರತ 60 ರಿಂದ 70%
ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 70% ಒಂದು ದೇಶದ ಡಿಫೆನ್ಸ್ ಎಕ್ವಿಪ್ಮೆಂಟಲ್ಲಿ 70% ಮುಕ್ಕಾಲು ಭಾಗ ಹೊರದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ರಷ್ಯಾದಿಂದ, ಫ್ರಾನ್ಸಿಂದ, ಇಸ್ರೇಲಿಂದ, UK ಇಂದ, ಅಮೆರಿಕಾದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು ಈ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು. ಆದರೆ ಈಗ ಭಾರತ ತಾನದನ್ನು ಆತ್ಮನಿರ್ಭರತೆಯ ಮೂಲಕ, ಸ್ವಾವಲಂಬನೆ ಮೂಲಕ ತಯಾರಿಕೆ ಮಾಡ್ತಿರೋದಷ್ಟೇ ಅಲ್ಲದೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಟಾಪ್ ಲಿಸ್ಟಲ್ಲಿ ಸೇರಿಕೊಂಡಿದೆ. ನಾವು ಎಕ್ಸ್ಪೋರ್ಟ್ ಮಾಡುವಂಥ ದೇಶಗಳ ಪೈಕಿ ಮುಂಚೂಣಿಯಲ್ಲಿ ನಿಂತಿರುವಂಥ ದೇಶವಾಗಿದ್ದೀವಿ ಈಗ. ಅದರ ಜೊತೆಗೆ ನಮ್ಮದೇ ಆದಂಥ 5th ಜನರೇಷನ್ ಏರ್ಕ್ರಾಫ್ಟ್, ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕೂಡ ಈಗ ನಮ್ಮದಾಗಲಿದೆ ಅನ್ನೋದು ಅತ್ಯಂತ ಹೆಮ್ಮೆ ಪಡುವ ವಿಚಾರ. ಆಪರೇಷನ್ ಸಿಂಧೂರ ಬಳಿಕ ಇಡೀ ದೇಶ ಇದನ್ನು ಬಯಸ್ತಾ ಇದೆ. ಇಡೀ ದೇಶದಲ್ಲಿ ಅಂಥದ್ದೊಂದು ಕೂಗು ಎದ್ದಿದೆ, ಮತ್ತಷ್ಟು ಬಲಿಷ್ಠವಾಗಬೇಕು, ನಾವು ಮುಂದೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ತಯಾರಾಗಬೇಕು ಅಂತ. ಈಗ ಆರ್ಥಿಕವಾಗಿ ನಾವು ಸದೃಢವಾಗ್ತಿದ್ದೀವಿ, ದಿನೇ ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಇದ್ದೀವಿ. 4ನೇ ದೊಡ್ಡ ಆರ್ಥಿಕತೆ ಆಗಿದ್ದೀವಿ. 3ನೇ ದೊಡ್ಡ ಆರ್ಥಿಕತೆ ಆಗೋದಕ್ಕೂ ಕೂಡ ಸಮಯ ದೂರ ಇಲ್ಲ. ಇನ್ನು 1.5-2 ವರ್ಷಗಳ ಒಳಗಡೆ, ಮ್ಯಾಕ್ಸಿಮಮ್ 2 ಇಯರ್ಸಲ್ಲಿ ಜರ್ಮನಿಯನ್ನು ನಾವು ಹಿಂದಿಕ್ತೀವಿ. ಸೊ 2047 ನಾವು ಕಂಪ್ಲೀಟ್ಲಿ ಡೆವಲಪ್ಡ್ ನೇಷನ್ ಆಗಿರ್ತೀವಿ. ಅಮೆರಿಕ, ಚೀನಾದ ಜಾಗದಲ್ಲೂ ನಾವು ಹೋಗಿ ನಿಲ್ಲುವಂಥ ಸಮಯ ಏನು ಅದು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲದಿರೋದು ಅಲ್ಲ ಅನ್ನೋದನ್ನು ರಿಪೋರ್ಟ್ ಎಕ್ಸ್ಪರ್ಟ್ಗಳು ಹೇಳ್ತಿರುವಾಗ ಭಾರತ ಜಾಸ್ತಿ ಟಾರ್ಗೆಟ್ ಆಗ್ತಿದೆ. ಈಗ ಈ ರೀತಿ ಕುಕೃತ್ಯಗಳು ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು 10 ವರ್ಷ ಹಿಂದಕ್ಕೆ ತಳ್ಳಬೇಕು ಅನ್ನೋ ಪ್ರಯತ್ನಗಳು ನಿರಂತರವಾಗಿರುತ್ತೆ. ಇನ್ನು ಮುಂದೆ ನಾವು ಮೈಯೆಲ್ಲ ಕಣ್ಣಾಗಿ ಕಾಯಬೇಕು. ಇನ್ನೂ ಯುದ್ಧ ನಡಿಬೇಕಿತ್ತು, ಇನ್ನಷ್ಟು ಹೊಡಿಬೇಕಿತ್ತು ಅಂತ ಹೇಳೋರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಉದ್ದೇಶವನ್ನು ನಾವು ಈಡೇರಿಸ್ದಂಗೆ ಆಗುತ್ತೆ. ನಾವು ಹೊಡೆದಾಡ್ತಾ ಇದ್ದಂಗೂ ನಮ್ಮ ಸಂಪತ್ತು ಕರಗಿಸ್ಬೇಕು ಅನ್ನುವ ಉದ್ದೇಶ ಈಡೇರುತ್ತೆ. ಸೊ ಹೊಡಿಬೇಕು. ಎಷ್ಟು ಹೊಡಿತೀವೋ ಆ ಒಂದು ಏಟಲ್ಲೇ ಎಲ್ಲ ಧ್ವಂಸ ಮಾಡುವಷ್ಟು ಹೊಡೆದು ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳುವತ್ತ ನಾವು ಗಮನ ಹರಿಸಬೇಕು. ನೋಡಿ, ಈಗ ರಷ್ಯಾ ಏನು ಮಾಡಿದ್ರು ಯುದ್ಧ, ಅಲ್ಲಿ ಪರಿಸ್ಥಿತಿ ಸರಿ ಆಗ್ತಿಲ್ಲ. ಅಕಸ್ಮಾತ್ ಭಾರತ ಅವರು ಕ್ರೂಡ್ ಆಯಿಲ್ ಅನ್ನು ತಗೊಳ್ಳದೇ ಇದ್ದಿದ್ರೆ ರಷ್ಯಾದ ಇವತ್ತಿನ ಪರಿಸ್ಥಿತಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಸೊ ಭಾರತ ಎಲ್ಲವನ್ನೂ 360 ಡಿಗ್ರಿ ಆ್ಯಂಗಲಲ್ಲಿ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕಾದಂತಹ ಬಹುದೊಡ್ಡ ಸವಾಲಿನ ಸ್ಥಿತಿಯಲ್ಲಿದೆ ಇವತ್ತು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.